ಅಂತ ಮಾತುಕತೆ. ನಾವು ಯಾರೂ ಆಪರೇಷನ್ ಹಸ್ತ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಪಕ್ಷದಲ್ಲಿರುವಂಥ ಶಾಸಕರು ಸ್ವಂತ ತಾವೇ ಖುದ್ದಾಗಿ ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ನಮ್ಮ ನಾಯಕತ್ವಕ್ಕೆ ಒಪ್ಪಿ ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾರೆ ಅಂದರೆ ಸೇರ್ಪಡೆ ಆಗಲಿ. ಸರ್, ಕಾಂಗ್ರೆಸ್ನ ಹೊಸ ಶಾಸಕರು ವಿದೇಶಿ ಪ್ರಯಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಹಿಂದಿನ ಮರ್ಮ ಏನು ಸರ್? ಯಾವುದೇ ಮರ್ಮ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಸುಮ್ಮನೆ ಈಗ ಮಾಧ್ಯಮದವರೇ ಮರ್ಮಗಳು ಸೃಷ್ಟಿ ಮಾಡುವಂಥದ್ದು. ರೆಕಾರ್ಡ್ ಅವರು ಬೈಟ್ ಕೂಡ ಕೊಟ್ಟಿದ್ದಾರೆ ಸರ್, ಆಫೀಸ್ ಸೀಟ್ ಅಂತ ಬೆಳಗಾವಿ ಉತ್ತರ MLA. ಏನಂತ 10 ಜನ ಶಾಸಕರು ನಾವು ರೆಡಿ. ಏನು ತಪ್ಪಿದೆ ವಿದೇಶಕ್ಕೆ ಹೋದರೆ? ಇವತ್ತು ನಾನು ನಮ್ಮ ಗ್ರಾಮಕ್ಕೆ ಹೋಗ್ತೀನಿ, ಇವತ್ತು ಇಲ್ಲಿ ಚಾಮರಾಜನಗರಕ್ಕೆ ಬಂದಿದ್ದೇನೆ, ಅದಕ್ಕೂ ಒಂದು ಮೋಟಿವ್ ಅಟ್ರಿಬ್ಯೂಟ್ ಮಾಡಿದರೆ ಅರೆ ಅವ್ರವ್ರು ಹೋಗ್ತಾರೆ, ಸ್ನೇಹಿತರಿದ್ದಾರೆ, ಒಂದು ಮದುವೆಗೆ ಹೋಗ್ತೀವಿ, ಒಂದು ಡಿನ್ನರ್ ಪಾರ್ಟಿ. ಅರೆ ಊಟಕ್ಕೆ ಯಾರು ಕೂಡಬಾರ್ದಾ? ನೀವು ಯಾರು ಮಾಧ್ಯಮದವ್ರು ಒಂದೇ ಕಡೆ ಊಟಕ್ಕೆ ಕೂಡಲ್ಲ. ಈಗ ಊಟ ಮಾಡ್ತಾ ಇದ್ದೀವಿ, ಈಗ ಮಾಡ್ತಾ ಇದ್ದೀವ ಇಲ್ಲ? ಈಗ ಇಲ್ಲೇನು ಊಟ ಮಾಡಿದ್ರಿ, ಏನಾಯಿತು ಅಂತ ಹೇಳಿದರೆ ಅದಕ್ಕೇನು ಅರ್ಥ ಕಲ್ಪನೆ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಪ್ರತ್ಯೇಕವಾಗಿ ಈಗ ಹಿಂದುಳಿದ ಶಾಸಕರು ಸೇರ್ತಾ ಇದ್ದಾರೆ, ಸಚಿವರು ಸೇರ್ತಾ ಇದ್ದಾರೆ, ಅರ್ಥ ಏನು? ಹಿಂದುಳಿದವರು ಮುಂದುವರಿದವರು ನೋಡಿ, ಹಿಂದುಳಿದವರು ಮುಂದುಳಿದವರು ಅನ್ನುವಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಪರಿವಾರ, ಆ ಪರಿವಾರದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲರಿಗೂ ಸಮಾನವಾದಂಥ ಹಕ್ಕು ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಸರ್, ಮೂಡಾ ಕೇಸ್ ಪ್ರಕರಣ ಸಂಬಂಧಪಟ್ಟಂಗೆ ಇಡಿ ಈಗಾಗಲೇ ಕೂಡ ಸಿಎಂಗೆ ಅದರಲ್ಲಿ ಏನೂ ಇಲ್ಲ. ರಾಜಕೀಯ ದುರುದ್ದೇಶದ ಕೇಂದ್ರ ಸರ್ಕಾರ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಳ್ತಾ ಇದೆ, ಇಡಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಅದು ನಿಮಗೂ ಗೊತ್ತಿದೆ, ಮತ್ತೆ ಕೇಳ್ತೀರಿ. ಯಾರು ಹಿಡಿತದಲ್ಲೂ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಹಿಡಿತದಲ್ಲಿದೆ, ಬಡವರ ಪರ ಕೆಲಸ ಮಾಡ್ತದೆ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ. ನಿಮಗೆ ಗೊತ್ತಾಗ್ತಾ ಇಲ್ವಾ ಈಗ? ಮತ್ತು ಅದು ಖಾಲಿಯಾಗಿದೆಯಾ? ಏನು ಕೇಳ್ತೀರಿ ನೀವು? ಅಲ್ಲ ಸರ್, ಈಗ ಅವರ ನಾಯಕತ್ವದಲ್ಲಿ ನಾವು ಮುಂದುವರಿತಾ ಇದ್ದೇವೆ, ಅವ್ರ ನಾಯಕತ್ವದಲ್ಲಿ 5 ವರ್ಷ ಮುಂದುವರಿತೀವಿ. ಇಂಪಾರ್ಟೆಂಟ್ ಸರ್.